ಹೇಗಿದೆ ಜಾನು? ನೀವೇನಿಲ್ಲಿ? ಇದೇನು ಮೊದಲನೇ ಸಲ ನಾನು ನಿಮ್ಮ ಮನೆ ಬರ್ತಾ ಇರೋದು. ಅದೇ ಯಾಕೆ ಬಂದ್ರಿ ಅಂತ ಕೇಳ್ತಿರೋದು. ನಾನು ಯಾಕೆ ಬರ್ತೀನಿ ಅಂತ ನಿನಗೆ ಗೊತ್ತಿಲ್ವ ಜಾನು? ಕೋಪ ಮಾಡ್ಕೊಂಡ್ರೆ ತುಂಬ ಮುದ್ದೆ ಕಾಣಿಸ್ತೀಯ. ಮಾವನ ಆರೋಗ್ಯ ವಿಚಾರಿಸ್ಬೇಕಾಯ್ತು, ಅತ್ತೆಗೆ ಧೈರ್ಯ ಹೇಳ್ಬೇಕಾಯ್ತು, ಮುಖ್ಯವಾಗಿ ನೀನು ನೋಡ್ಬೇಕಾಯ್ತು, ಅದಕ್ಕೆ ಬಂದೆ. ನೋಡಿ, ನಮ್ಮಪ್ಪ ಅಮ್ಮನ ಅತ್ತೆ ಮಾವ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ನನ್ನನ್ನು ಅಷ್ಟೇ ಜಾನು ಅಂತ ಕರೆದ್ರೆ ಇಷ್ಟ ಆಗಲ್ಲ. ಇದೆಲ್ಲ ಇನ್ನು ಎಷ್ಟು ದಿವಸ ಜಾನು? ಶ್ರೀನಿಧಿನೇ ಬೇಕು ಅಂತ ಮದುವೆ ಆಗಿದೆ, ಈಗ ಶ್ರೀನಿಧಿ ಬೇಡ ಅಂತ ಡೈವರ್ಸ್ ಕೊಟ್ಟಿದ್ದೀನಿ. ಭಾಳ ಖುಷಿ ಆಯಿತು. ಈ ದಿನ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಒಂಟಿ ಜೀವನ ಬೇಸರ ಆಗಿರ್ಬೇಕಲ್ಲ. ಹೆಣ್ಮಕ್ಳ ಹತ್ರ ಇಷ್ಟು ಚೀಪಾಗಿ ಮಾತಾಡಕ್ ನಾಚಿಕೆ ಆಗಲ್ವಾ ನಿಮಗೆ? ಬೇರೆ ಯಾರೋ ಹೆಣ್ಮಗಳ ಹತ್ರ ಮಾತಾಡಿದರೆ ನನ್ನ ನಾಚಿಕೆ ಆಗ್ತಿತ್ತು ಏನೋ. ನೀನು ನಾನು ಮದುವೆ ಆಗೋ ಹುಡುಗಿ, ನನಗೆಂತ ನಾಚಿಕೆ? ನೋಡಿ, ಇನ್ನು ಒಂದು ಮಾತು ಹೆಚ್ಚಿಗೆ ಆಡಿದ್ರು ನೀವು ನೋಡದೆ ಇರೋ ಜಾನ್ವಿನ್ ದರ್ಶನ ಆಗ್ಬೇಕಾಗುತ್ತೆ. ಹೊಡಿತೀಯಾ? ಹೊಡಿ. ಹಾಗಾದರೂ ನೀನು ಸ್ಪರ್ಶ ಆಗಲಿ ದೇಹಕ್ಕೆ. ಏ ರವಿ, ಇದು ಬಸ್ ಸ್ಟ್ಯಾಂಡು ಅಲ್ಲ, ಮಾರ್ಕೆಟು ಅಲ್ಲ, ಪೋಲಿ ದನಗಳು ನುಗ್ಗಕ್ಕೆ. ಮನೆ ಮಗ ನೀನು, ಅಷ್ಟು ಹೇಳಕ್ಕಾಗಲ್ಲ ನಿಮ್ಗೆ? ರೀ ಮಿಸ್ಟರ್ ಮದನ್, ಅದೇ ರೀ ನಮ್ಮ ಅಕ್ಕ ಪೋಲಿದನ ಅಂತ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ವಾ? ಕಳ್ಸ್ಕೊತಾ ಇರ್ಬೇಕಷ್ಟೇ. ನಾಲ್ಗೆ ಹರಿ ಬಿಡ್ಬೇಡ ಬ್ರದರ್. ನಾನು ಕೊಟ್ಟಿರೋ ಹಣ ಇನ್ನೂ ನಿಮ್ಮ ಮನೇಲಿದೆ. ಯಾವ ಧೈರ್ಯದ ಮೇಲೆ ವಿರೋಧ ಕಟ್ಕೋತೀಯ? ಎಷ್ಟು ದುಡ್ಡು ಕೊಡ್ಬೇಕು ಹೇಳ್ರಿ, ಕೊಡ್ತೀನಿ. ಹಣದ ಪ್ರಶ್ನೆ ಅಲ್ಲ, ಹೆಣ್ಣಿಗೆ ಗಂಡಿನ ಆಸರೆ ಬೇಕು. ಶ್ರೀಗಂತೂ ನೀನೇನು ಬೇಕಿಲ್ಲ. ನನಗ್ ನಿಮ್ಮ ಅಭಿಪ್ರಾಯ ಬೇಕಾಗಿಲ್ಲ. ಒಂದು ಸತ್ಯ ಹೇಳಿದ್ರೆ ಕೇಳು ಜಾನವಿ, ಶ್ರೀಗೆ ನಿನ್ನ ಮೇಲೆ ಅಲ್ಪ ಸ್ವಲ್ಪ ಪ್ರೀತಿ ಇದ್ದಿದ್ರು ಡೈವರ್ಸ್ ಪೇಪರ್ಗೆ ಯಾಕೆ ಸೈನ್ ಆಗ್ತಾ ಇದ್ದ? ನನಗೆ ನನ್ನ ಹೆಂಡತಿ ಮುಖ್ಯ ಅಂತ ಡೈವರ್ಸ್ ಪೇಪರ್ನ ಹರಿದು ಬಿಸಾಕ್ತಾ ಇದ್ದ. ಸೈನ್ ಹಾಕಿದ್ದಾನೆ ಅಂದ್ರೆ ನಿನ್ನ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಅಂದ್ರೆ ನೀನು ಅವನ ಜೀವನದಲ್ಲಿ ಬೇಕಾಗಿಲ್ಲ. ನೀನನ್ನು ಬಯಸೋರು ಅರ್ಥ ಮಾಡ್ತಾರೆ.